ಪೈನಾಪಲ್ ತರನೇ ಇಲ್ವಾ? ನೋಡು ಆದ್ಯಾ. ಹೂಮಾ ವಾವ್. ನಾವು ಹೋಗೋ ಪ್ಲೇನ್ ಇಷ್ಟು ದೊಡ್ಡ ವೀಲ್ ಇರುತ್ತೆ. ನಿಮ್ಗೆ ಗೊತ್ತಾ ಇಷ್ಟು ದೊಡ್ಡ ವೀಲ್ ಇರುತ್ತೆ ಅಂತ? ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಯಾರಾದರೂ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ರೆ, ನನ್ನ ಹೆಸರು ದೀಪಾ. ನಾನು ಅಮೆರಿಕಾಯಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತಿರ್ತೀನಿ. ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ. ಲಾಸ್ಟ್ ವ್ಲಾಗ್ ನೀವೆಲ್ಲರೂ ನೋಡಿದ್ರಿ. ನಾವು ವೀಕೆಂಡ್ ಟ್ರಿಪ್ಗೆ ಬಂದಿದ್ದೀವಿ ಹ್ಯೂಸ್ಟನ್ಗೆ. ಇವತ್ತು ನಾವು ಅದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾವು ಇವತ್ತು ನಾಸಾ ಸ್ಪೇಸ್ ಸೆಂಟರ್ಗೆ ಬಂದಿದ್ದೀವಿ. ಇದಿರೋದು ಹ್ಯೂಸ್ಟನ್ನಲ್ಲಿ. ಇದು ಸೈನ್ಸ್ ಮ್ಯೂಸಿಯಂ. ಸುಮಾರು 3 ರಿಂದ 4 ಗಂಟೆವರೆಗೂ ಟೈಮ್ ಬೇಕಾಗುತ್ತೆ ಇಲ್ಲಿ ಕಂಪ್ಲೀಟ್ ಆಗಿ ನೋಡಬೇಕು ಅನ್ನೋದಾದ್ರೆ. ಇನ್ನು ಇದು ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಓಪನ್ ಇರುತ್ತೆ. ಐ ಹೋಪ್ ಇವತ್ತಿನ ವಿಡಿಯೋ ನೀವೆಲ್ಲರೂ ಇಷ್ಟಪಡ್ತೀರಾ ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಇದು ಎಂಟ್ರೆನ್ಸ್. ನಾವೀಗ ಸ್ಪೇಸ್ ಸೆಂಟರ್ ಮುಂದೆ ಇದ್ದೀವಿ. ಇವಾಗ ಟಿಕೆಟ್ ತಗೊಂಡು ಒಳಗಡೆ ಹೋಗ್ಬೇಕಷ್ಟೇ. ನಾವು ಆನ್ಲೈನಲ್ಲೇ ಟಿಕೆಟ್ನ ಪರ್ಚೇಸ್ ಮಾಡಿದ್ವಿ. ಟಿಕೆಟ್ ಪರ್ ಅಡಲ್ಟ್ ನಾವು $35 ಪೇ ಮಾಡಿದ್ವಿ. ಇನ್ನು ಮಕ್ಕಳಿಗೆ $30. 4 ಇಯರ್ಸ್ ಒಳಗಿರೋ ಮಕ್ಕಳಿಗೆ ಏನು ಪೇ ಮಾಡೋ ಅವಶ್ಯಕತೆ ಇಲ್ಲ. ಆದರೆ 4 to 11 ಇಯರ್ಸ್ ಇರೋ ಮಕ್ಕಳಿಗೆ $30 ಆಗುತ್ತೆ. 11 ಇಯರ್ಸ್ ಆ್ಯಂಡ್ ಅಬೋವ್ ಇರೋ ಮಕ್ಕಳಿಗೆ ಸೇಮ್ ಅಡಲ್ಟ್ಗೆ ಏನು ಪ್ರೈಸ್ ಇದೆಯಾ $35 ಅದನ್ನೇ ಪೇ ಮಾಡಬೇಕಾಗತ್ತೆ. ನಾನೆಲ್ಲ ಪ್ರೈಸ್ ಡೀಟೇಲ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಬೇಕಂದ್ರೆ ನೀವು ಪಾಸ್ ಮಾಡಿ ನೋಡ್ಬೋದು. ಇನ್ನು ಸ್ಪೇಸ್ ಸೆಂಟರ್ ಹ್ಯೂಸ್ಟನ್ ಇಸ್ ಒನ್ ಆಫ್ 3 ಲೊಕೇಶನ್ಸ್ ಆನ್ ಅರ್ತ್. ಓಪನ್ ಆಗಿದ್ದು October 16th, 1992 ನಲ್ಲಿ. ಹೋಗ್ಲಾ? ಬಾ ಅದೇ ಬಾ. ಎಂಟ್ರೆನ್ಸಲ್ಲಿ ನೀವು ನೋಡಿದ್ರಿ ಅವರು ಫೋಟೋ ಕ್ಲಿಕ್ ಮಾಡಿಕೊಂಡ್ರು ಎಲ್ಲರದು. ಅದು ಲಾಸ್ಟಲ್ಲಿ ಬೇಕಂದರೆ ನಾವು ಪೇ ಮಾಡಿ ತೊಗೊಬೋದು. ಅಂದರೆ ಬ್ಯಾಕ್ಗ್ರೌಂಡ್ ಬಂದುಬಿಟ್ಟು ನಾಸಾದು ಇರುತ್ತೆ, ಮತ್ತು ಸ್ಪೇಸ್ ಸೆಂಟರ್ ಹ್ಯೂಸ್ಟನ್ ಅಂತ ಇರುತ್ತೆ. ಇಲ್ಲಿ ಒಳಗೆ ಏನೇನು ಇರುತ್ತೋ ಎಲ್ಲಾದರೂ ಒಂದು ಬ್ಯಾಕ್ಗ್ರೌಂಡ್ ಕೊಡ್ತಾರೆ. ನಮಗೆ ಸೆಲೆಕ್ಟ್ ಮಾಡಿ ನಾವು ತೊಗೊಬೋದು. ಬಟ್ ತುಂಬಾ ಪ್ರೈಸ್ ಇರುತ್ತೆ. ಒಂದೇ ಫೋಟೋಗೆ $30 ಆ ಥರ ಇರುತ್ತೆ. ಸೊ ಎಲ್ಲ ತೊಗೊಬೇಕು ಅಂದರೆ ಡಿಫ್ರೆಂಟ್ ಪ್ರೈಸ್ ಇರುತ್ತೆ ಆ ಥರ. ಸೊ ಅಲ್ಲಿ ನಮಗೆ ವಿಡಿಯೋ ಫೋಟೋ ಏನೂ ಮಾಡೋಕ್ಕೆ ಬಿಡಲಿಲ್ಲ, ಹಾಗಾಗಿ ನಾನು ತೊಗೊಳ್ಳಿಲ್ಲ. ನೆಕ್ಸ್ಟ್ ಟಿಕೆಟ್ನ ಸ್ಕ್ಯಾನ್ ಮಾಡಿಸಿ ನಾವು ಎಂಟರ್ ಆದ್ವಿ. ನೋಡ್ತಾ ಇರ್ಬೋದು ನಾವು ಫೈನಲ್ ಆಗಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಮುಂದೆ ಇದ್ದೀವಿ. ಇಲ್ಲಿ ಏನೇನಿರುತ್ತೆ ಅನ್ನೋದಾದರೆ ಆಸ್ಟ್ರೋನಾಟ್ಸ್ ಇರುತ್ತೆ, ಸ್ಪೇಸ್ ಸ್ಯೂಟ್ ಕಲೆಕ್ಷನ್ಸ್ ಇರುತ್ತೆ, ಹೇಳ್ದಂಗೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಗ್ಯಾಲರಿ, ಮತ್ತು ಫಿಲ್ಮ್ಸ್ ಆ್ಯಂಡ್ ಲೈವ್ ಪ್ರೆಸೆಂಟೇಷನ್ಸ್ ಇರುತ್ತೆ. ಅದು ಇವತ್ತಿರಲಿಲ್ಲ, ಕ್ಲೋಸ್ ಆಗಿತ್ತು, ಹಾಗಾಗಿ ಹೋಗಲಿಲ್ಲ. ಮತ್ತು ಟ್ರಾಮ್ ಟೂರ್ ಇರುತ್ತೆ, ಅದು 45 ಮಿನಿಟ್ಸ್ ಇರುತ್ತೆ. ಸೊ ಅದು ಕೂಡ ಇವತ್ತು ಸ್ಕಿಪ್ ಆಯಿತು ಅಂತ ಹೇಳ್ಬೋದು. ಅಂದರೆ ನಮಗೆ ಇವತ್ತೇನೋ ಅದು ಇರಲಿಲ್ಲ, ಹಾಗಾಗಿ ಹೋಗೋಕ್ಕಾಗಲಿಲ್ಲ. ಇದ್ದಿದ್ರು ಕೂಡ ತುಂಬ ಹೊತ್ತಾಗ್ತಿತ್ತಲ್ವ, 4 to 5 hours ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿರಲಿಲ್ಲ. ಅವರ್ಸ್ ಜರ್ನಿ ಮಾಡಿ ಬಂದಿದ್ದು. ನಾವು ಅಂದ್ಕೊಂಡ್ವಿ ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗ್ ಬರೋಣ ಅಂತ. ಸೊ ನಾನು ಕೂಡ ಹಾಗೆ ಡ್ರೆಸ್ ಹಾಕೊಂಡು ಬಂದಿದ್ದೆ, ನಂಗೆ ಐಡಿಯಾನೇ ಇರಲಿಲ್ಲ. ಸರಿ ಇದು ಮುಗಿಸ್ಕೊಂಡೇ ಹೊರಟ್ಬಿಡೋಣ ಅಂತ ಹೇಳಿದ್ರು. ಸೊ ಇಲ್ಲಿಂದ ನಾವು ಮತ್ತೆ ದೂರ ಹೋಗೋದಿದೆ, ಹಾಗಾಗಿ ನಾಸಾಗೆ ಬಂದ್ವಿ. ಎಂಟ್ರಿನಲ್ಲೇ ನಾವು ನೋಡ್ತಾ ಇದ್ದೀವಿ ಆಸ್ಟ್ರೋನಾಟ್ಸ್. ತುಂಬಾ ಕಡೆ ಇರುತ್ತೆ. ನಾನು ಡೀಟೇಲಾಗಿ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಲ್ಲ, ಯಾಕಂದರೆ ಒಂದೊಂದು ಎಕ್ಸ್ಪ್ಲೈನ್ ಮಾಡಬೇಕಂದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ನಾನು ಅಲ್ಲಿ ಒಂದಷ್ಟು ವಿಡಿಯೋಸ್ ಜೊತೆಗೆ ಅದು ಇನ್ಫಾರ್ಮೇಷನ್ ನಿಮ್ಗೆ ನೋಡ್ಬೋದು, ಅಲ್ಲೆಲ್ಲ ಕೊಟ್ಟಿರ್ತಾರಲ್ವ, ಅದು ನಾನು ಹಾಗೆ ವಿಡಿಯೋ ಮಾಡಿದ್ದೀನಿ ಕೆಲವು ಕಡೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಪಾಸ್ ಮಾಡಿ ನೋಡ್ಬೋದು. ಸೊ ವಿಡಿಯೋ ಸ್ಕಿಪ್ ಮಾಡ್ದಿರಾ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಹಾಗೆ ನಿಮ್ಮ ಮನೇಲಿ ಮಕ್ಕಳಿದ್ರೆ ಅವ್ರಿಗೂ ಕೂಡ ತೋರಿಸಿ, ತುಂಬಾ ಇಷ್ಟ ಆಗುತ್ತೆ ಅವ್ರಿಗೆ. ಹಾಗೆ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಪಾಸ್ ಮಾಡಿ ಓದೋದಕ್ಕೆ ಕೂಡ ಹೇಳಿ. ಇಲ್ಲಿಗೆ ಬಂದು ನೋಡೋಕ್ಕಾಗದೇ ಇರೋರು ನನ್ನ ವಿಡಿಯೋ ಮೂಲಕ ನೋಡಲಿ ಅನ್ನೋದು ನನ್ನ ಉದ್ದೇಶ.
ನಾವೀಗ ನೋಡ್ತಾ ಇರೋದು ISS ಇಂದ ಹೇಗೆ ಕಾಣುತ್ತೆ ಅಂತ, ಅಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರಲ್ಲಿ ತೆಗೆದಿರೋಂಥ ರಿಯಲ್ ಇಮೇಜಸ್ ಇದು. ಇನ್ನು ನೆಕ್ಸ್ಟ್ ನಾವೀಗೇನು ನೋಡ್ತಾ ಇದ್ದೀವಿ, ಇದು ಹ್ಯಾಚ್ ಕವರ್. ಇದು ಥಿನ್ ಲೇಯರ್ಸ್ ಆಫ್ ಗ್ಲಾಸ್, ಸಿರಾಮಿಕ್ ಆ್ಯಂಡ್ ಹೈ ಸ್ಟ್ರೆಂತ್ ಫ್ಯಾಬ್ರಿಕ್ಸಿಂದ ಮಾಡಿರ್ತಾರಂತೆ. ಹ್ಯಾಚ್ ಕವರ್ ವಿಂಡೋನ ಪ್ರೊಟೆಕ್ಟ್ ಮಾಡೋಕ್ಕೆ ಫ್ರಮ್ ಆರ್ಬಿಟಲ್ ಡೆಬ್ರಿಸ್. ಬ್ಲೂ ಆ್ಯಂಡ್ ಗ್ರೀನ್ ಟ್ಯಾಗ್ಸ್ ಎಲ್ಲ ಏನು ನೋಡಿರ್ತೀವಲ್ಲ, ಇದೆಲ್ಲ ಇಂಪ್ಯಾಕ್ಟ್ ಆಗಿರೋದು. ಸೊ ನೋಡ್ತಾ ಇರ್ಬೋದು, ಬಂಗಾರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ಲು, ಬಟ್ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು, ಹಾಗಾಗಿ ನಾನು ಮ್ಯೂಟ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ಪೇಸ್ ಡಸ್ಟ್. ಈ ಸ್ಪೇಸ್ ಡಸ್ಟ್ ತುಂಬ ಡೇಂಜರಸ್ ಅಂತೆ. 36 ಕಿಲೋಮೀಟರ್ ಸ್ಪೀಡಲ್ಲಿ ಮೂವ್ ಆಗಬೇಕಾದ್ರೆ ಈ ಸ್ಮಾಲ್ ಆಬ್ಜೆಕ್ಟ್ಸ್ ಲೈಕ್ ಏನಾದರೂ ವೇಸ್ಟ್ ಪಾರ್ಟಿಕಲ್ಸ್ ಬಂದು ಹೊಡೆದ್ರೆ ಇದೇ ಒಂದು ಮಿಸೈಲ್ಸ್ ಥರ ಅಂತೆ ISSಗೆ ಸೀರಿಯಸ್ ಡ್ಯಾಮೇಜ್ ಆಗುತ್ತೆ. ಸೊ ನೆಕ್ಸ್ಟ್ ಇದೇನು ನೋಡ್ತಾ ಇದ್ದೀವಿ ಎಕ್ಸಾಂಪಲ್ಸ್ ನೋಡಿ. ಪ್ಲಾಸ್ಟಿಕ್ ಆನ್ ಅಲ್ಯೂಮಿನಿಯಂ, 1 ಇಂಚ್ ½ ounce ಆಫ್ ಪ್ಲಾಸ್ಟಿಕ್ 24,500 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೊಡೆದಿರೋದು. ಪ್ಲಾಸ್ಟಿಕ್ ಕೂಡ ಎಷ್ಟು ದೊಡ್ಡ ಥ್ರೆಟ್ ಅಂತ ಗೊತ್ತಾಗುತ್ತಲ್ವಾ. ಸೊ ಅದೇ ಥರ ತುಂಬಾ ಎಕ್ಸಾಂಪಲ್ಸ್ ಇದೆ. ಆನ್ ಅಲ್ಯೂಮಿನಿಯಂ ಆನ್ ಕೇಬಲ್ಸ್, ಅಲ್ಯೂಮಿನಿಯಂ ಆನ್ ISS ಶೀಲ್ಡ್, ಒಂದಷ್ಟು ಎಕ್ಸಾಂಪಲ್ಸ್ ಇಟ್ಟಿರ್ತಾರೆ. ಆದರೆ ನಾನು ವಿಡಿಯೋ ಸ್ವಲ್ಪ ಶಾರ್ಟ್ ಆಗಿ ಕಟ್ ಆಗಿಬಿಟ್ಟಿದೆ ಅಲ್ಲಿಗೆ, ಸಾರಿ. ಇನ್ನು ನೆಕ್ಸ್ಟು ಎಕ್ಸ್ಪ್ಲೋರ್ ಮಾಡೋಣ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ. ನನಗೆ ಗೊತ್ತಿರೋ ಕೆಲವು ಪಾಯಿಂಟ್ಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ನೀವು ಕೂಡ ಪಾಸ್ ಮಾಡಿ ಬೇಕಂದರೆ ಓದ್ಕೊಬೋದು. ಇನ್ನು ಇಲ್ಲಿ ಮೆನಿ ಕಲ್ಚರ್ಸ್ ಆನ್ ಒನ್ ಸ್ಟೇಷನ್, ಅಂದರೆ ಕ್ರೂ ಮೆಂಬರ್ಸ್ ISSಗೆ ಡಿಫ್ರೆಂಟ್ ನೇಷನ್ಸಿಂದ ವೇರಿಯಸ್ ಕಲ್ಚರ್ಸ್ ಆ್ಯಂಡ್ ರಿಲಿಜನ್ಸಿಂದ ಬಂದಿರ್ತಾರೆ. ಸ್ಪೀಕ್ಸ್ ಫಾರಿನ್ ಲ್ಯಾಂಗ್ವೇಜಸ್, ಎಲ್ಲರೂ ಒಟ್ಟಿಗೆ ಬಂದಿರ್ತಾರೆ, ಒಟ್ಟಿಗೆ ಕೆಲಸ ಮಾಡ್ತಾರೆ. ಇವರು ಫ್ಯೂ ವೀಕ್ಸಿಂದ ಸೆವೆರಲ್ ಮಂತ್ಸ್ವರೆಗೂ ISSಲ್ಲಿ ಇರ್ತಾರೆ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ನ ಬಿಟ್ಟು. ಅವ್ರ ಕಲ್ಚರ್ಸ್ ಅಬ್ರಾಡ್ಗೆ ತಂದು ಜೊತೆಗೆ ಬರ್ತ್ಡೇ, ಫೆಸ್ಟಿವಲ್ಸ್, ಸ್ಪೆಷಲ್ ಆ್ಯಕ್ಟಿವಿಟೀಸ್, ಡೆಕೋರೇಷನ್ಸ್ ಎಲ್ಲ ಮಾಡಿರ್ತಾರಂತೆ. ದೇ ಕ್ಯಾನ್ ಈವನ್ ಶೇರ್ ಮೀಲ್ಸ್, ಮ್ಯೂಸಿಕ್, ಎಲ್ಲ ಥರ ಎಂಟರ್ಟೈನ್ಮೆಂಟ್ ಇರುತ್ತಂತೆ. ನ್ಯೂ ಇಯರ್ಸ್ ಈವ್ ಇಸ್ ಅ ಬಿಗ್ ಸೆಲೆಬ್ರೇಷನ್ ಸ್ಪೇಸ್ ಸ್ಟೇಷನಲ್ಲಿ, ಯಾಕಂದರೆ ಎಲ್ಲ ನೇಷನ್ಸ್ ಅವರು ಸೆಲೆಬ್ರೇಟ್ ಮಾಡೋದ್ರಿಂದ ನ್ಯೂ ಇಯರ್ನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರಂತೆ. ಇನ್ನು ಇಲ್ಲಿ ಫುಡ್ ಎಲ್ಲ ಏನೇನು ತಿಂತಾ ಇದ್ರು ಅನ್ನೋದು ಕೂಡ ಫ್ಯೂ ಸ್ಯಾಂಪಲ್ಸ್ನ ಇಲ್ಲಿ ಇಟ್ಟಿದ್ದಾರೆ. ಸೊ ಇನ್ನು ಕಮಿಂಗ್ ಟು ದ ಮೇನ್ ಪಾರ್ಟ್, ನೀರು, ಕುಡಿಯೋಕ್ಕೆ ನೀರು ಏನು ಮಾಡ್ತಾರೆ ಅಂತ ಅದ್ರ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡ್ಬೋದು. ಬರುತ್ತೆ ಇಮೇಜ್ ಅದು ನೋಡ್ಬೋದು. ಇದು ವಾಟರ್ ಪ್ಯೂರಿಫೈಯರ್ ಸಿಸ್ಟಮ್. ಸ್ಪೇಸಲ್ಲಿ ಇರುವಾಗ ಸುಮಾರು ತಿಂಗಳುಗಳು ಇರಬೇಕಾಗತ್ತಲ್ವಾ, ಅಲ್ಲಿವರೆಗೂ ವಾಟರ್ ಸ್ಟೋರೇಜ್ ಮಾಡೋದು ಕಷ್ಟ. ಸೊ ಇದು ವಾಟರ್ ಪ್ಯೂರಿಫೈಡ್ ಟೆಕ್ನಾಲಜಿ, ಲೈಕ್ ಸ್ವೆಟ್, ಯೂರಿನ್ ಎಲ್ಲ ಪ್ಯೂರಿಫೈ ಮಾಡಿ ಕುಡಿತಾರಂತೆ. ನೀಟಾಗಿ ಪ್ಯೂರಿಫೈ ಆಗಿರುತ್ತೆ. ಹೇಳಬೇಕು ಅಂದರೆ ನಾವು ಕುಡಿಯೋ ಡ್ರಿಂಕಿಂಗ್ ವಾಟರ್ಗಿಂತ ಎಷ್ಟೋ ಪರ್ಸೆಂಟೇಜ್ ಜಾಸ್ತಿ ಪ್ಯೂರಿಫೈ ಆಗಿರುತ್ತಂತೆ. ಸೊ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ನೋಡ್ತಾ ಇರ್ಬೋದು ಫುಡ್ ಅವ್ರು ತಿಂತಾ ಇದ್ರು ಅಂತ ಕೆಲವು ಸ್ಯಾಂಪಲ್ಸ್ ಇಟ್ಟಿರ್ತಾರೆ. ಇನ್ನು ನೆಕ್ಸ್ಟ್ ಅವರು ಟಾಯ್ಲೆಟ್ ಎಲ್ಲ ಹೇಗೆ ಯೂಸ್ ಮಾಡ್ತಾ ಇದ್ರು, ಅದು ಎಲ್ಲ ಇದೆ, ವೇಸ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಲ್ಲ ಹೇಗಿದೆ ಅನ್ನೋದು ಕೂಡ ಒಂದು ಎಕ್ಸಾಂಪಲ್ ಕೂಡ ಇಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಇರೋದು ಆಸ್ಟ್ರೋನಾಟ್ಸ್ದು ಪರ್ಸ್ನಲ್ ರೂಮ್. ಇದು ಬ್ರಷ್ ಮಾಡೋಕ್ಕೆ, ಕೂಮ್ ಮಾಡ್ಕೊಳ್ಳೋಕ್ಕೆ, ಓದೋಕ್ಕೆ, ಬುಕ್ಸ್ ಮತ್ತು ಮಲ್ಕೊಳ್ಳೋಕ್ಕೆ ವರ್ಟಿಕಲ್ ಸ್ಲೀಪಿಂಗ್ ಬ್ಯಾಗ್. ಇದು ಸ್ಪೇಸಲ್ಲಿ ಗೊತ್ತಾಗಲ್ಲ ಅಲ್ವಾ, ರೊಟೇಟ್ ಆಗ್ತಾನೆ ಇರೋದ್ರಿಂದ ವರ್ಟಿಕಲ್ ಯಾವುದು, ಹಾರಿಜಾಂಟಲ್ ಯಾವುದು ಅಂತ ಗೊತ್ತಾಗೋದಿಲ್ಲ. ಸೊ ಅವ್ರದ್ದು ಸ್ಯೂಟ್ ಆಗಿರ್ಬೋದು, ಲ್ಯಾಪ್ಟಾಪ್ಸು, ವರ್ಕ್ ಮಾಡೋದು, ಮಲ್ಗೋದು ಎಲ್ಲ ಈ ಜಾಗದಲ್ಲಿ. ಇನ್ನು ನೆಕ್ಸ್ಟ್ ಪಕ್ಕದಲ್ಲೇ ಜಿಮ್ ಕೂಡ ಇದೆ, ಅಂದರೆ ಅವ್ರಿಗೆ ಫಿಸಿಕಲ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇರೋದಿಲ್ಲ ಅಲ್ವಾ. ಸೊ ಅದರಿಂದ ಇದು ಲೈಕ್ ವೆಯ್ಟ್ಲೆಸ್ ಜಿಮ್. ಇದು ಸೈಕ್ಲಿಂಗ್, ವೆಯ್ಟ್ ಲಿಫ್ಟಿಂಗ್ ಕೂಡ ಮಾಡ್ಬೋದು. ಸೊ ಸುಮಾರು ಎಕ್ಸಸೈಸಸ್ ಕೂಡ ಮಾಡೋದೆಲ್ಲ ಒಂದು ಇಮೇಜಸ್ ಕೂಡ ಇದರಲ್ಲಿ ಹಾಕಿದ್ದಾರೆ, ನೋಡ್ತಾ ಇರ್ಬೋದು. ಸೊ ಇದು ಕೂಡ ನೀವು ಬೇಕಂದರೆ ಪಾಸ್ ಮಾಡಿ ನೋಡ್ಬೋದು. ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸಾರಿ ಎಲ್ಲಾದರೂ ಕ್ಲಿಯರಾಗಿ ಇಲ್ಲ ಅಂತ ಅಂದರೆ 3 to 4 hours ಆಗುತ್ತೆ ನಾನು ಕಂಪ್ಲೀಟ್ ವಿಡಿಯೋ ಮಾಡಬೇಕು ಅಂತ ಅನ್ನೋದಾದರೆ. ಮತ್ತು ಪ್ರತಿಯೊಂದ್ರ ಬಗ್ಗೆ ಏನು ನಾನು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅಂದರೆ ಒಂದೊಂದು ಎಕ್ಸಾಂಪಲ್ಗೂ ಕೂಡ ನಾನು 5 minutes ಟೈಮ್ ತೊಗೊಂಡೆ ಅಂತ ಅಂದರೆ ಆಲ್ಮೋಸ್ಟ್ ವಿಡಿಯೋ 5 hours ಮಾಡಬೇಕಾಗತ್ತೆ. ಸೊ ನಿಮಗೂ ಅಷ್ಟೊಂದು ಪೇಷನ್ಸ್ ಇರಲ್ಲ
ಗೊತ್ತಿರಲ್ಲ ಅನ್ಕೋತೀನಿ. ಸೊ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ಡೀಟೇಲ್ಸ್ ತಿಳ್ಕೊಬೇಕು ಅನ್ನೋದಾದರೆ ನಾಸಾ ಅವ್ರದ್ದು ವೆಬ್ಸೈಟ್ ಇರುತ್ತಲ್ವ, ಸೊ ಅದರಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ಇರುತ್ತೆ, ಚೆಕ್ ಮಾಡ್ಬೋದು. ನನಗೆ ಗೊತ್ತಿರೋಷ್ಟು ನಾನು ನಿಮ್ಮ ಹತ್ರ ಹಾಗೆ ಶೇರ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನಾಸಾನಲ್ಲಿ ಏನು ಮೆನ್ಷನ್ ಮಾಡಿರ್ತಾರಲ್ವ ಅದನ್ನು ಓದಿರೋದು, ನಾನು ತಿಳ್ಕೊಂಡಿರೋದು ಕೂಡ ನಾನು ನಿಮ್ಮ ಜೊತೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಸೊ ರೋಬೋನಾಟ್ ನೋಡಿದ್ರಿ, ಆಸ್ಟ್ರೋನಾಟ್ ಹೆಲ್ಪರ್ ಅದು. ಸೊ ಇನ್ನು ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಅಬ್ಸರ್ವೇಷನ್ ವಿಂಡೋ, ಇಲ್ಲಿಂದ ಹೊರಗಡೆ ಎಲ್ಲ ಕಾಣಿಸುತ್ತೆ. ಸೊ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಹೇಳ್ಬಿಟ್ಟು. ಮತ್ತು ಅವರು ಪ್ಲ್ಯಾಂಟ್ಸ್ ಕೂಡ ಗ್ರೋ ಮಾಡ್ತಾಯಿದ್ರು. ಅಂದರೆ ಪ್ಲ್ಯಾಂಟ್ಸ್ ಅನ್ನೋದಕ್ಕಿಂತ ಅವರು ಕ್ರಾಪ್ಸ್ ಲೈಕ್ ಅಂದರೆ ಏನೇನು ಬೇಕಾಗುತ್ತೆ, ಲೈಕ್ ಲೆಟಸ್, ಕ್ಯಾಬೇಜಸ್, ಸನ್ಫ್ಲವರ್, ವೀಟ್, ಗ್ರಾಸ್, ಚಿಲ್ಲಿ ಪೆಪ್ಪರ್, ರ್ಯಾಡಿಶ್, ಈ ಥರದ್ದೆಲ್ಲ ಅವರು ಬೆಳೀತಾ ಇದ್ರು. ತುಂಬಾ ಎಕ್ಸ್ಪೆರಿಮೆಂಟ್ಸ್ ಕೂಡ ಮಾಡಿದ್ದಾರೆ, ಅದರಲ್ಲಿ ಫೇಲ್ಯೂರ್ ಕೂಡ ಆಗಿದೆ. ಸೊ ಒಂದಷ್ಟು ಬೆಳೆದಿದ್ದಾರೆ ಅಂತ ಹೇಳ್ಬೋದು. ಇದು ರಷ್ಯನ್ ಕಂಪ್ರೆಷನ್ ಸ್ಯೂಟ್. ಈ ಸ್ಯೂಟ್ ಸ್ಪೈನ್ ಸ್ಟ್ರೆಚಿಂಗ್ ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತಂತೆ. ಅಂದರೆ ಆಸ್ಟ್ರೋನಾಟ್ಸ್ ಗ್ರಾವಿಟಿ ಇಲ್ಲದೆ ಲಾಂಗ್ ಟೈಮ್ ಇರೋದ್ರಿಂದ ಅವ್ರ ಹೈಟ್ ಅಪ್ ಟು 3 ಇಂಚಸ್ ಅಂದರೆ 7 ಸೆಂಟಿಮೀಟರ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತಂತೆ. ಸೊ ಸ್ಪೈನಲ್ ಸ್ಟ್ರೆಚಿಂಗ್ ತುಂಬ ಪೇನ್ಫುಲ್ ಆಗಿರುತ್ತೆ. ಸೊ ಫಿಟ್ ಆಗಿಲ್ಲ ಅಂದರೆ ಆ ಸ್ಪೇಸ್ ಸ್ಯೂಟ್ಗೆ ಅವ್ರ ಮೋಲ್ಡೆಡ್ ಸೀಟಿಂದ ಸ್ಪೇಸ್ ಕ್ರಾಫ್ಟ್. ಸೊ ನೆಕ್ಸ್ಟು ಫೆಸ್ಟಿವ್ ಟ್ರೆಡಿಷ್ನಲ್ಸ್. ಇದು ಟೋಕಿಯೋ ಒಲಿಂಪಿಕ್ಸ್ ಇದ್ದಾಗ ಫೆಸ್ಟಿವಲ್ ಇದ್ದಿದ್ದ ದಿನ ಈ ಸ್ಯೂಟ್ ಹಾಕ್ಕೊಂಡಿದ್ರಂತೆ. ಹ್ಯಾಪಿ ಕೋಟ್ ಜಪಾನ್ ಟ್ರೆಡಿಷನ್ ಇದು. ಸೊ ನೆಕ್ಸ್ಟ್ ಇದು ಕುಕ್ಕಿಂಗ್ ಮಾಡಬೇಕಾದ್ರೆ, ಮತ್ತು ಇದು ಲಾಸ್ಟ್ ಇನ್ ಸ್ಪೇಸ್ ಅಂದರೆ ಈ ಶೂ ಇನ್ನೊಂದು ಪೇರ್ ಬಂದ್ಬಿಟ್ಟು ಸ್ಪೇಸಲ್ಲಿ ಲಾಸ್ಟ್ ಆಗಿದೆಯಂತೆ, ಅಂದರೆ ಕಳೆದೋಗಿದೆಯಂತೆ. ಸೊ ಅದ್ರದ್ದು ಒಂದು ಸ್ಯಾಂಪಲ್. ಆ್ಯಂಡ್ ಜಗ್ಲಿಂಗ್. ಈಗ ಜಗ್ಲಿಂಗ್ ಅಂದರೆ ಝೀರೋ ಗ್ರಾವಿಟಿನಲ್ಲಿ ಮಾಡೋದು ಎಷ್ಟು ಕಷ್ಟ ಅಲ್ವಾ. ಇದು ಒಂಥರ ಹಾಬಿ ಥರ 6 ಟೆನ್ನಿಸ್ ಬಾಲ್ಸ್ನ ಝೀರೋ ಗ್ರಾವಿಟಿನಲ್ಲಿ ಟೆಕ್ನಿಕ್ ಯೂಸ್ ಮಾಡಿ ಅವ್ರು ಹೇಗೆ ಮಾಡಿದ್ದಾರೆ ಅಂತ. ಇನ್ನು ಇದು ಅವರು ಸ್ಪೇಸಲ್ಲಿ ಇರಬೇಕಾದ್ರೆ, ಮಗು ಆಗಿರಬೇಕಾದ್ರೆ ಸರ್ಪ್ರೈಸ್ ಕೊಟ್ಟಿದ್ದು, ಗರ್ಲ್ ಬೇಬಿ ಆಗಿದ್ದು, ಮಗುಗೇನೋ ಅಡ್ರೆಸ್ ಹಾಕಿದ್ರಂತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ವಿಡಿಯೋ ಕೂಡ ಇದೆ, ಅವರು ಹೇಗೆ ಟೆನ್ನಿಸ್ ಬಾಲ್ ಯೂಸ್ ಮಾಡಿ ಆಡಿದ್ದಾರೆ ಅಂತ ಹೇಳ್ಬಿಟ್ಟು. ಇದರ ಬಹಳಷ್ಟು ಗೇಮ್ಸ್ ಕೂಡ ಆಡ್ತಾ ಇದ್ರಂತೆ ಫ್ರೀ ಟೈಮಲ್ಲಿ. ನೋಡ್ತಾ ಇರ್ಬೋದು, ಚೆಸ್ ಕೂಡ ಇಟ್ಟಿದ್ದಾರೆ. ಸೊ ಚೆಸ್ ಆಡ್ತಿದ್ರು, ಅಂದರೆ ಒಂದಷ್ಟು ಎಕ್ಸಾಂಪಲ್ಸ್ ಕೂಡ ಇಟ್ಟಿದ್ದಾರೆ. ನೆಕ್ಸ್ಟ್ ಟ್ರ್ಯಾಶ್ ಅಂದರೆ ಕಸನ ಹೇಗೆ ಹಾಕ್ತಾಯಿದ್ರು ಅಂತ ಹೇಳ್ಬಿಟ್ಟು, ಅಂದರೆ ಕಸನೆಲ್ಲ ಆ ಬ್ಯಾಗಲ್ಲಿ ಸ್ಟೋರ್ ಮಾಡ್ತಾಯಿದ್ರಂತೆ, ವೇಸ್ಟ್ ಎಲ್ಲ. ಗ್ರಾವಿಟಿ ಇಲ್ದಿರೋ ಕಾರಣ ಗೊತ್ತಲ್ವಾ, ಅದು ಎಲ್ಲ ಕಡೆ ಹಾರಾಡ್ತಾನೆ ಇರುತ್ತೆ. ಅದನ್ನು ಆ ಬ್ಯಾಗಲ್ಲಿ ಕಂಪ್ರೆಸ್ ಮಾಡಿ ಹಾಕ್ತಾಯಿದ್ರಂತೆ, ಲಾಕ್ ಮಾಡಿ. ನೋಡ್ತಾ ಇರ್ಬೋದು. ಅದು ಮತ್ತೆ ಡಿಸ್ಪೋಸ್ ಮಾಡೋದು ಅರ್ಥಕ್ಕೆ ಬಂದ ಮೇಲೆ ಮಾಡಬೇಕಾಗಿತ್ತಂತೆ. ಸೊ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ತಿಳ್ಕೊಂಡಿದ್ದಾಯಿತು. ನೆಕ್ಸ್ಟ್ ನಿಮ್ಮನ್ನ ಚಂದ್ರನ ಹತ್ರ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಸೊ ಮೂನ್ ತೋರಿಸ್ತೀನಿ. ಸೊ ನೋಡಿದ್ರಾ, ಚಂದ್ರನ ಹತ್ರ ಕರ್ಕೊಂಡು ಬಂದಿದ್ದೀನಿ ನಿಮ್ಮನ್ನು. ನೋಡ್ತಾ ಇರ್ಬೋದು. ಇದಂತೂ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ, ನಾವು ಹತ್ರದಿಂದ ಮೂನ್ನ ನೋಡಿದಷ್ಟು ಒಂದು ಅನುಭವ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಚಂದ್ರ ಹೇಗಿರುತ್ತೆ ಅಂದರೆ, ಚಂದ್ರನ ಮೇಲೆ ಸ್ಪಾಟ್ಸ್ ಎಲ್ಲ ಹೇಗಿದೆ ಏನೋ ಅನ್ನೋದನ್ನು ಹಾಗೆ ಆ್ಯಸ್ ಇಟ್ ಈಸ್ ತೋರಿಸಿದ್ದಾರೆ. ನಮ್ಮ ಹತ್ರದಿಂದ ಇದನ್ನು ನೋಡುವಾಗ ತುಂಬಾ ಖುಷಿ ಆಯಿತು. ಆದ್ಯ ಅಂತೂ ತುಂಬ ಖುಷಿ ಪಡ್ತಾ ಇದ್ಲು. ನಾನು ನಿಮಗೆ ಅವಳಿಗೆ ಹೇಳ್ತಾ ಇದ್ದೆ, ನೋಡು ಆದ್ಯ, ನಾವು ಮನೆ ಹತ್ರ ನೋಡ್ತಾ ಇದ್ವಿ ಅಲ್ಲ, ಆ ಮೂನ್ನ ತೋರಿಸಿದ್ದೀನಿ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಮಕ್ಳಿಗಂತೂ ತುಂಬಾ ಇನ್ಫಾರ್ಮೇಟಿವ್ ಅಂತ ಹೇಳ್ಬೋದು. ಇರೋ ಆದ್ಯನ ಹಿಡಿಯೋದೇ ದೊಡ್ಡ ಸಾಹಸ ಆಗ್ಬಿಟ್ಟಿತ್ತು. ಆ ಬಂಗಾರು ಮತ್ತು ಅವರಪ್ಪ ಇಬ್ಬರು ಒಂದು ಕಡೆ ಇದ್ದರು, ನಾನು ಆದ್ಯ ಒಂದು ಕಡೆ ಇದ್ದಿದ್ದು. ಬಂಗಾರನ ಹುಡ್ಕೊಂಡು ಹಾಗೆ ಮಾರ್ಸ್ ಹತ್ರ ಬಂದಿದ್ದಾಯಿತು. ಸೊ ಇವಾಗ ಇಷ್ಟೊತ್ತು ಮೂನ್ ನೋಡಿದ್ರಿ. ಇವಾಗ ನೆಕ್ಸ್ಟು ಮಾರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲ್ಲ, ಸ್ವಲ್ಪ ಸ್ವಲ್ಪ ಹೇಳ್ತಾ ಹೋಗ್ತೀನಿ ಅಷ್ಟೇ. ಇವತ್ತು ಶನಿವಾರ ಆಗಿರೋದ್ರಿಂದ ಸ್ಕೂಲ್ಗಳಿಂದ ಸ್ಟೂಡೆಂಟ್ಸ್ನೆಲ್ಲ ಕರ್ಕೊಂಡು ಬಂದಿದ್ದರು. ಅಂದರೆ ಹೈಸ್ಕೂಲ್ ಸ್ಟೂಡೆಂಟ್ಸ್ ಅನ್ಸುತ್ತೆ, ಇವರೆಲ್ಲ ತುಂಬ ದೊಡ್ಡವರು. ಫಸ್ಟ್ ಬಂದಾಗ ಇವರು ಇದ್ದರು, ಅಂದರೆ ಒಂದು ಸ್ಕೂಲ್ ಅವರು, ಅದಾದಮೇಲೆ ಮತ್ತೆ ಬರ್ತಾನೆ ಇದ್ರು ಅವತ್ತು.
ಸೊ ಅಷ್ಟರಲ್ಲಿ ಇದೊಂದು ಬಿಟ್ಟಿದೆ, ಅದು ಕೂಡ ನಿಮ್ಮ ಹತ್ರ ಹಾಗೆ ಶೇರ್ ಮಾಡೋಣ. ಸ್ಪೇಸ್ ಒಳಗೆ ಹೇಗಿರ್ತಿದ್ರು ಎಲ್ಲರೂ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡ್ತಾ ಇರ್ಬೋದು ಗ್ರಾವಿಟಿ ಇಲ್ದಿರೋ ಕಾರಣ ಫ್ರೂಟ್ಸ್ ಎಲ್ಲ ಓಡಾಡ್ತಾ ಇರುತ್ತೆ, ಎಲ್ಲರೂ ಓಡಾಡ್ತಿರ್ತಾರೆ ಅಂತ ಹೇಳ್ಬೋದು. ಅಂದರೆ ಲೈಟ್ ವೆಯ್ಟ್ ಇರುತ್ತಲ್ವ, ಹಾಗಾಗಿ ಇನ್ನು ಹೇಗೆ ಮಲ್ಕೊತಾ ಇದ್ರು, ಹೇಗೆ ಕೂತ್ಕೊಂಡು ವರ್ಕ್ ಮಾಡ್ತಾ ಇದ್ರು ಅಂತ ನೋಡ್ಬೋದು ನಾವು. ಇದು ರಿಯಲ್ ಆಗಿ ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು. ಬಂಗಾರಿಗೆ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು. ಅಮ್ಮ ರಿಯಲ್ ಆಗಿ ನೋಡಿದ್ದು ಒಂದು ಫೀಲ್ ಬಂತು ಅಂತ ಹೇಳ್ತಾನೆ ಇದ್ಲು ಬಂಗಾರು. ಹೌದಾ? ವಾವ್, ಅರ್ತ್ ಮಾರ್ಸ್ ಎಲ್ಲ ಮುಟ್ಬಿಟ್ಟು ಬಂಗಾರು ಹೇಳ್ತಾ ಇದ್ಲು ಅರ್ತ್ ಅಲ್ಲಿದ್ದೀನಿ, ಮಾರ್ಸ್ ಮುಟ್ತೆ ಮತ್ತು ಮೂನ್ ಎಲ್ಲ ಟಚ್ ಮಾಡ್ತಾ ಇದ್ದೀನಮ್ಮ. ಇದು ಸ್ಟೋನ್, ಅದು ಮಾರ್ಸಿಂದ ಬಿದ್ದಿರೋ ಅಂಥ ಸ್ಟೋನ್, ಅದು ರಿಯಲ್ ಸ್ಟೋನ್. ಸೊ ಅದು ಪಬ್ಲಿಕ್ ಟಚ್ ಮಾಡೋ ಥರ ಇಟ್ಟಿದ್ದಾರೆ. ಹಾಗೆ ನಾನು ನೋಡ್ತಾ ಇರ್ಬೋದು, ಇದು ಮಾರ್ಸಲ್ಲಿ ಲೈವ್ ಅಂದರೆ ಇವಾಗ ಕರೆಂಟ್ ಟೆಂಪ್ರೇಚರ್ ಏನಿದೆ ಅದನ್ನು ಹಾಗೆ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ನೀವು ಕೂಡ ನೋಡಿ. ಓ ವಾವ್, ಅದೇ ಬಾ ಲೋ ಟೆಂಪ್ರೇಚರ್ -73 ಡಿಗ್ರಿ ಇದೆಯಾ? ಹೈ ಟೆಂಪ್ರೇಚರು 23 ಡಿಗ್ರಿ -5. ಅದೇ ಹೈ ಟೆಂಪ್ರೇಚರಲ್ಲಿ -5 ಕಂಡೀಷನ್ಸು ಸನ್ನಿ ನನ್ನ. ಇವಾಗ ನಾನು ನಿಮ್ಮ ಹತ್ರ ಏನು ಶೇರ್ ಮಾಡ್ತಾ ಇದ್ದೀನಿ ಇದೆಲ್ಲ ಕಂಪ್ಲೀಟಾಗಿ ಮಾರ್ಸ್ ಬಗ್ಗೆ. ಸೊ ಇದು ಸೈನ್ಸ್ ಮ್ಯೂಸಿಯಂ ಆಗಿರೋದ್ರಿಂದ ಮಕ್ಕಳಿಗೆ ತುಂಬಾ ತಿಳ್ಕೊಬೋದು ಇಲ್ಲಿ. ಇನ್ನು ಇಲ್ಲಿ ಇವ್ರಿಗೂ ಒಂದು ಆ್ಯಕ್ಟಿವಿಟಿ ಥರ ಇತ್ತು. ಅಂದರೆ ಮಕ್ಕಳು ಅಲ್ಲಿ ನೀಟಾಗಿ ಅಂದರೆ ಬಟನ್ಸ್ಗಳನ್ನ ಕೊಟ್ಟಿರ್ತಾರೆ. ಸೊ ಅದು ಟಚ್ ಮಾಡಿದ್ರೆ ಲೈಟ್ ಬರುತ್ತೆ ಮತ್ತು ಅದ್ರ ಬಗ್ಗೆ ಓದ್ಬೋದು ಅವರು. ಬಂಗಾರು ಓದ್ಬಿಟ್ಟು ಒಂದಷ್ಟು ಆದ್ಯಂಗೂ ಕೂಡ ಹೇಳ್ತಾ ಇದ್ಲು. ಆದ್ಯ ಏನೋ ಇಂಟ್ರೆಸ್ಟ್ ಆಗಿ ಕೇಳ್ಕೊತಾ ಇದ್ಲು ಅವ್ರ ಅಕ್ಕನ ಹತ್ರ. ಸೊ ನಾನು ನಿಮಗೆ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ಕೊಂಡೋದ್ರೆ ತುಂಬ ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಬೇಗ ತೋರಿಸ್ಬಿಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಇದು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಎಕ್ಸಾಂಪಲ್ ಇಟ್ಟಿದ್ದಾರೆ, ಅರ್ತ್ ಮತ್ತು ಪಕ್ಕದಲ್ಲಿ ಮಾರ್ಸ್. ಅಂದರೆ ಇವಾಗ ಅರ್ಥಲ್ಲಿ 50 kgs ಇದ್ರೆ ವೆಯ್ಟು, ಮಾರ್ಸಲ್ಲಿ ಜಸ್ಟ್ 15 kgs ಇರುತ್ತೆ ಅಂತೆ. ಸೊ ಅದ್ರ ಎಕ್ಸಾಂಪಲ್ ಕೂಡ ಇಟ್ಟಿದ್ದಾರೆ. ಸೊ ವೆಯ್ಟ್ ಎಷ್ಟಿರುತ್ತೆ ಅನ್ನೋದು. ಸೊ ಇದು ಸ್ಪೇಸ್ ಶಿಪ್ ಒಳಗೆ ಹೇಗಿರುತ್ತೆ ಅಂತ ಒಂದು ವರ್ಚುವಲ್ ಟೂರ್. ಇದು ಕೂಡ ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ಸ್ನ ಪರ್ಚೇಸ್ ಮಾಡಿ ಇರಬೇಕು. ತುಂಬಾ ಕ್ರೌಡ್ ಇತ್ತು, ಹಾಗಾಗಿ ಇದು ಕೂಡ ನಾವು ಸ್ಕಿಪ್ ಮಾಡಿಬಿಟ್ವಿ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಕ್ಯೂ ಇದೆ ಅಂತ. ಇದಷ್ಟೇ ಅಲ್ಲ, ಅದೇ ಫಿಲ್ಮ್ಸ್ ಆ್ಯಂಡ್ ಲೈವ್ ಪ್ರೆಸೆಂಟೇಷನ್ ಕೂಡ ಇರುತ್ತೆ. ಅದೇ ನಾನು ಹೇಳ್ದಂಗೆ ಕ್ಲೋಸ್ ಆಗಿತ್ತು ಅಂತ. ಅಂದರೆ 3 ಟೈಪ್ಸ್ ಇರುತ್ತೆ: ಹಿಸ್ಟಾರಿಕ್ ಮಿಷನ್ ಕಂಟ್ರೋಲ್ ಟೂರ್, ಆಸ್ಟ್ರೋನಾಟ್ ಟ್ರೈನಿಂಗ್ ಫೆಸಿಲಿಟಿ ಟೂರ್, ರಾಕೆಟ್ ಪಾರ್ಕ್ ಟೂರ್. ಸೊ ಟ್ರಾಮ್ ಟೂರಲ್ಲಿ ಇದೆಲ್ಲ ಇರುತ್ತೆ. ಸೊ ಅವತ್ತು ಓಪನ್ ಇರಲಿಲ್ಲ, ನಾವು ಹೋಗೋಕ್ಕಾಗಲಿಲ್ಲ. ಸೊ ಏನಿತ್ತು ಅದಷ್ಟು ವಿಡಿಯೋ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನೆಕ್ಸ್ಟ್ ಇನ್ನು ಸ್ಕೈ ಲ್ಯಾಬ್, ಇದು ಅಮೆರಿಕಾಸ್ ಫಸ್ಟ್ ಸ್ಪೇಸ್ ಸ್ಟೇಷನ್ 1973ನಲ್ಲಿ US ನಲ್ಲಿ ಲಾಂಚ್ ಮಾಡಿದ್ದು. ಆ ಸ್ಪೇಸ್ ಕ್ರಾಫ್ಟ್ದು ಜರ್ನಿ ತೋರಿಸಿದ್ದಾರೆ. ಅಂದರೆ ಹೇಗೆ ರಾಕೆಟ್ ಮೇಲೆ ಲಾಂಚ್ ಮಾಡಿದ್ರು, ಒಳಗಡೆ ಹೇಗಿರುತ್ತೆ, ಕ್ರೂ ಮೆಂಬರ್ಸ್, ಟಾಕಿಂಗ್ ಸ್ಟೇಷನ್ಸ್ ಆಗಿರ್ಬೋದು, ಅವ್ರಿಗೆ ಹೇಗೆ ಸರ್ವೈವ್ ಆದರು, ಎಂಟೈರ್ ಸಿಸ್ಟಮ್ ಹೇಗಿರುತ್ತೆ ಅನ್ನೋದನ್ನು ತೋರಿಸಿದ್ದಾರೆ. ಸೊ ISS ಅಲ್ಲಿ ಡಿಫ್ರೆಂಟ್ ಮಾಡ್ಯೂಲ್ಸ್ ಇರುತ್ತೆ, ಇದು ಕೂಡ ಒಂದು ಮಾಡ್ಯೂಲ್. ಸೊ ಎಲ್ಲ ಆಸ್ಟ್ರೋನಾಟ್ಸ್ ಇಲ್ಲಿ ಸ್ಟೇ ಮಾಡ್ತಾರೆ, ವರ್ಕ್ ಸ್ಟೇಷನ್ ಇರುತ್ತೆ, ಮಲ್ಕೋತಾರೆ, ಸ್ನಾನ ಮಾಡೋದು, ಕುಕಿಂಗ್ ಮಾಡೋದು, ಊಟ ಮಾಡೋದು ಎಲ್ಲ ಹೀಗೆ ಇರುತ್ತೆ, ಹೇಗಿರುತ್ತೆ ಅಂತ ತೋರಿಸಿದ್ದಾರೆ. ಸೊ ಕಂಟಿನ್ಯೂಯಸ್ ರಿವಾಲ್ವ್ ಆಗ್ತಿರುತ್ತೆ. ಗ್ರಾವಿಟಿ ಕಮ್ಮಿ ಇರೋದ್ರಿಂದ ಒಂದು ಡಾಕ್ ಸ್ಟೇಷನಿಂದ ಇನ್ನೊಂದು ಡಾಕಿಂಗ್ ಸ್ಟೇಷನ್ಗೆ ಹೇಗೆ ಫ್ಲೋಟ್ ಆಗ್ತಾ ಮೂವ್ ಆಗ್ತಾರೆ ಅನ್ನೋದನ್ನು ತೋರಿಸಿದ್ದಾರೆ. ಸೊ ನೋಡಿದ್ರಿ ಅನಿಸುತ್ತೆ, ಅದು ಸ್ಲೋ ಆಗಿ ಹೇಗೆ ರಿವಾಲ್ವ್ ಆಗ್ತಾ ಇತ್ತು ಅನ್ನೋದು ಒಂದು ಎಕ್ಸಾಂಪಲ್ ಕೂಡ ಇತ್ತು. ಸೊ ನಾನು ತೋರಿಸ್ದೆ ನಿಮಗೆ ಅವರ ಅಂದರೆ ಕುಕಿಂಗ್ ಆಗಿರ್ಬೋದು, ಫುಡ್ ಮತ್ತು ಮಲ್ಕೊಳ್ಳೋದು, ಸ್ನಾನ ಮಾಡೋದು ಅದೆಲ್ಲ ಇತ್ತು. ಸೊ ಇನ್ನು ನೆಕ್ಸ್ಟ್ ಇದು ಅರ್ಥದ್ದು ಒಂದು ಎಕ್ಸಾಂಪಲ್ ಅಲ್ಲಿ ಇಟ್ಟಿದ್ರು. ಇದು ನಾವು ಒಳಗೆ ಹೋಗಿ ಬಂದ್ವಿ ಅಲ್ಲ, ಅದು ಇದು ಅಂದರೆ ಈಗ ಸ್ಪೇಸ್ ಸ್ಟೇಷನ್. ಇಲ್ಲೂ ಕೂಡ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು. ಅಂದರೆ ಫುಲ್ ಬರೆದಿದ್ರು, ಮಕ್ಕಳು ನೀಟಾಗಿ ಓದೋ ಥರ. ಬಂಗಾರಿಗೆ ಓದಪ್ಪ ಅಂತ ಇದೆ, ಬಟ್ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ಲು ಅವಳು, ಹಾಗಾಗಿ ಸ್ವಲ್ಪ ರ್ಯಾಂಡಮ್ ಆಗಿ ಹಂಗೆ ಓದ್ಕೊತಾ ಇದ್ಲು. ನೆಕ್ಸ್ಟ್ ಇನ್ನು ಇಲ್ಲಿ ಅವ್ರು ಯೂಸ್ ಮಾಡ್ತಿದ್ದಂಥ ವಾಚ್ಗಳು ಮತ್ತು ಸ್ನೂಪಿ ಕ್ಯಾಪ್, ಆಮೇಲೆ ಟೇಪ್ ರಿಕಾರ್ಡರ್, ಇದೆಲ್ಲ ಕೂಡ ಇಟ್ಟಿದ್ದಾರೆ. ಅಂದರೆ ಇದೆಲ್ಲ ಅವ್ರಿಗೆ ಅಲ್ಲಿ ಸ್ಪೇಸಲ್ಲಿ ಏನು ಯೂಸ್ ಮಾಡಿದ್ರು ಅದೇ ಇಲ್ಲಿಟ್ಟಿರೋದು.
ಸಾಫ್ಟ್ ಆಗಿದೆ. ಕೊನೆಗೂ ಮೂನ್ನ ಟಚ್ ಮಾಡಿಸ್ಬಿಟ್ಯಾ? ಗ್ರೇಟ್ ರೆಡಿ. ನೆಕ್ಸ್ಟು ಸುಮಂತ್ ಅಕ್ಷತಾನ್ ಕರ್ಕೊಂಬರಕ್ಕ ಅಲ್ಲ ಚಂದ್ರನ ಹತ್ರ ಕರ್ಕೊಂಡೋಗ್ತೀನಿ ಬಾ ಅಂತ. ಈ ರಾಕ್ ಡಿಸೆಂಬರ್ 1972ನಲ್ಲಿ ಅಪೋಲೋ 17 ಕ್ರೂ ದ ಮೂನಿಂದ ಅರ್ತ್ಗೆ ತಂದಿರೋದು. ಈ ರಾಕ್ 3.8 ಬಿಲಿಯನ್ ಇಯರ್ಸ್ ಓಲ್ಡ್ ಅಂತೆ. ಮೂನಿಂದ ತಂದಿರೋ ಕಲ್ಲನ್ನು ಕೂಡ ಟಚ್ ಮಾಡಿದ್ದು ತುಂಬಾ ಖುಷಿ ಆಯಿತು ನಮಗಂತೂ. ನಾನು ನೆಕ್ಸ್ಟ್ ತುಂಬಾ ಎಕ್ಸ್ಪೆರಿಮೆಂಟ್ಸ್ ಮಾಡಿರೋಂಥ ಒಂದಷ್ಟು ಸ್ಯಾಂಪಲ್ಸ್ನ ಅಲ್ಲಿ ನೋಡ್ಬೋದು, ಅಂದರೆ ಡಿಸ್ಪ್ಲೇಸ್ನ ನೋಡ್ಬೋದು. ಅಂದರೆ ಇದು ಆಸ್ಟ್ರೋನಾಟ್ಸ್ ಲೂನರ್ ಸ್ಯಾಂಪಲ್ಸ್ನ ಅರ್ತ್ಗೆ ತಂದಿರೋದು. ಒಂದಷ್ಟು ಅಂದರೆ ಈಗ ಅರ್ತ್ and moon ಹೇಗೆ ಫಾರ್ಮ್ ಆಗಿರೋದು, ಹಿಸ್ಟ್ರಿ ಆಫ್ ದ ಸನ್, ಇನ್ಸೈಟ್ಸ್ ಇನ್ ಟು ದ ಅರ್ಲಿ ಡೇಸ್ ಆಫ್ ಅವರ್ ಸೋಲಾರ್ ಸಿಸ್ಟಮ್, ಅದ್ರ ಬಗ್ಗೆ ಎಲ್ಲ ಇದೆ. ಮೂನ್ನ ತೋರಿಸಿದ್ದಾಯಿತು, ಅಂದರೆ ಚಂದ್ರನ ತೋರಿಸಿದ್ದಾಯಿತು, ಚಂದ್ರನಿಂದ ತಂದಿರೋ ಕಲ್ಲು ಟಚ್ ಮಾಡಿದ್ದಾಯಿತು. ನೆಕ್ಸ್ಟ್ ಇನ್ನು ಚಂದ್ರನ ಮೇಲೆ ಕರ್ಕೊಂಡು ಹೋಗ್ಬೇಕಲ್ವ. ಸೊ ಬನ್ನಿ ಹೋಗೋಣ. ಸೊ ಇವಾಗ ಏನು ನೋಡ್ತಾ ಇದ್ದೀವಿ, ಇದು ಬಂದು 17 ಕಮಾಂಡ್ ಮಾಡ್ಯೂಲ್ ಡಿಸೆಂಬರ್ 7ನಿಂದ ಡಿಸೆಂಬರ್ 19ವರೆಗೂ, ಅಂದರೆ 1972ನಲ್ಲಿ ಕಳಿಸಿದ್ದು. ಕ್ರೂ ಯಾರಿದ್ದಾರೆ ಅಂತಾನು ಮೆನ್ಷನ್ ಮಾಡಿದ್ದಾರೆ, ನೋಡ್ಬೋದು ನೀವು. 17 ವಾಸ್ ದ ಲಾಸ್ಟ್ ಮಿಷನ್ ಆಫ್ ಪ್ರಾಜೆಕ್ಟ್ ಅಪೋಲೋ. ಈ ಅಪೋಲೋ 17 ಸ್ಪೇಸ್ ಕ್ರಾಫ್ಟ್ ಇಸ್ ದ ಲಾಸ್ಟ್ ಮ್ಯಾಂಡ್ ಸ್ಪೇಸ್ ಕ್ರಾಫ್ಟ್ ಮೂನ್ಗೆ ಟ್ರಾವೆಲ್ ಮಾಡಿರೋದು. ಸೇಫಾಗಿ ಹೋಗಿ ಬಂದಿದ್ದಾರೆ ಈ ಅಪೋಲೋ 17 ಕ್ರೂ. ಸೊ ಎಲ್ಲ ಮೆನ್ಷನ್ ಮಾಡಿದ್ದೀನಿ, ನೋಡ್ಬೋದು ನೀವು. ಹಾಗೆ ಇದನ್ನು ಟಚ್ ಮಾಡಬೇಕು ಅಂತ ನನ್ನ ಹಸ್ಬೆಂಡ್ಗೆ ಸಿಕ್ಕಾಪಟ್ಟೆ ಆಸೆ, ಆದರೆ ಫುಲ್ ದೂರ ಇದ್ದಿದ್ದರಿಂದ ಟಚ್ ಮಾಡೋಕ್ಕಾಗಿಲ್ಲ. ನಾನು ಝೂಮ್ ಮಾಡಿ ತೆಗೆದಿದ್ದೀನಿ, ನೋಡ್ಬೋದು. ಮೂನ್ಗೆ ಹೋಗಿ ಬಂದಿರೋದು ಅದನ್ನು ನಾವು ನೋಡ್ತಾ ಇರೋದು ಒಂಥರ ಖುಷಿ. ಅದರೊಳಗಿಂದ ಕೂತ್ಕೊಂಡು ಹೊರಗಡೆ ಹೇಗಿದೆ ಅಂತ ನೋಡೋ ಅಂಥ ವಿಂಡೋ ಅದೆಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಆಗ್ತಿತ್ತು. ಅಂದರೆ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ನಮಗೆ. ಮಕ್ಳಿಗೂ ಇಷ್ಟ ಆಯಿತು, ಹಾಗೆ ನನಗೂ ತುಂಬ ಇಷ್ಟ ಆಯಿತು. ಆಗಲೇ ನಾನು ಹೇಳ್ದಂಗೆ ಇಲ್ಲಿ ನೋಡ್ತಾ ಇರ್ಬೋದು, ಚಂದ್ರನ ಮೇಲೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ. ಚಂದ್ರನ ಮೇಲೆ ಬಂದಂಥ ಫಸ್ಟ್ ಆಸ್ಟ್ರೋನಾಟ್ಸ್ ಇವರಿಬ್ಬರು ಹಾಕಿರುವಂಥ ವಾಚ್ ಕೂಡ ಅಲ್ಲಿ ಇಟ್ಟಿದ್ದಾರೆ. ಸೊ ಅದು ನಾನು ವಿಡಿಯೋ ಮಾಡೋದು ಮರ್ತ್ಬಿಟ್ಟಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಮೂನಲ್ಲಿ ಲ್ಯಾಂಡ್ ಆಗಿರೋ ಫುಟೇಜ್. ಇದು ರೋವರ್. ಇಲ್ಲಿ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾನೆ ಇರ್ತಾರೆ. ಮೂನ್ದು ಸಾಯಿಲ್ ಬಗ್ಗೆ ಸ್ಟಡಿ ಮಾಡ್ತಾರೆ, ಸಾಯಿಲ್ ಬಗ್ಗೆ ಸ್ಟಡಿ ಮಾಡ್ತಾರೆ. ಅಂದರೆ ಅರ್ತ್ ಲೈಫ್ ಹೇಗೆ ಬೆಟರ್ ಮಾಡ್ಬೋದು, ಅರ್ಥಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಅರ್ತ್ ಬಿಟ್ಟು ಬೇರೆ ಪ್ಲಾನೆಟ್ಸಲ್ಲಿ ಇರ್ಬೋದಾ, ಅಥವಾ ಬೇರೆ ಪ್ಲಾನೆಟ್ಸಿಂದ ಅರ್ತ್ಗೆ ಏನಾದರೂ ತೊಂದರೆ ಆಗ್ಬೋದಾ ಅಂತ. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅದು ರೋವರ್ ಅದು ಹೇಗೆ ಓಡಾಡಿರೋದೆ, ಅದು ಆ ಮಾರ್ಕ್ಸ್ ಕೂಡ ಹಾಗೆ ಮೆನ್ಷನ್ ಮಾಡಿದ್ದಾರೆ. ನೋಡ್ತಾರೆ ಅಂದರೆ ರಿಯಲ್ ಆಗಿ ನಾವು ಮೂನ್ ಮೇಲೆ ಬಂದಿದ್ದೀವೇನೋ ಅನ್ನೋ ಥರ ಒಂದು ಫೀಲ್ ಕೊಡುತ್ತೆ ಈ ಪ್ಲೇಸ್ ಅಂತೂ. ಐ ಹೋಪ್ ನೀವು ಕೂಡ ವಿಡಿಯೋ ಎಂಜಾಯ್ ಮಾಡ್ತಿರ್ತೀರಾ ಅಂತ ಅನ್ಕೋತೀನಿ. ನಾನು ಶಾರ್ಟಾಗಿ ವಿಡಿಯೋನ ಮಾಡ್ಬೋದಾಗಿತ್ತು, ಅಂದರೆ 20 ಮಿನಿಟ್ಸ್ ಒಂದು ವಿಡಿಯೋ, 20 ಮಿನಿಟ್ಸ್ ಒಂದು ವಿಡಿಯೋ ಆ ಥರ ಏನಾದರೂ ಮಾಡ್ಬೋದಾಗಿತ್ತು. ಬಟ್ ಬೋರ್ ಆಗುತ್ತಲ್ವ, ಅಥವಾ ತುಂಬಾ ಇಂಟ್ರೆಸ್ಟಿಂದ ನೋಡೋರಿಗೆ ಮತ್ತೆ ಇನ್ನೊಂದು ವಿಡಿಯೋಗೆ ವೆಯ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಅನ್ನೋದಕ್ಕೋಸ್ಕರ ವಿಡಿಯೋ ಲೆಂತಿ ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಶೇರ್ ಮಾಡಿದ್ದೀನಿ ಒಂದೇ ವಿಡಿಯೋದಲ್ಲಿ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಇದು ಡೋರು. ನಾನು ಫಸ್ಟ್ ಏನಿರ್ಬೋದು ಅಂತ ನೋಡ್ತಾ ಇದ್ದೆ, ಅದಾದಮೇಲೆ ನೋಡಿದ್ರೆ ಒಂದು ದೊಡ್ಡ ಡೋರ್. ಇದು ಹಿಂಗೆ ಅಂದರೆ ಎಷ್ಟು ದಪ್ಪ ಸಾಲಿಡ್ ಆಗಿದೆ ಅಂತ ನೋಡ್ಬೋದು. ಎಷ್ಟು ದೊಡ್ಡ ಡೋರ್. ಸೊ ಇದಿಷ್ಟ ಆಯಿತು, ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಹಲೋ ಆದ್ಯಾ, ಏನು ಓದ್ತಾ ಇದೆಯಪ್ಪ? ಅರ್ಥ ಆಯ್ತಾ ನಿಂಗೆಲ್ಲ? ಬಾ ಹೋಗೋಣ. ನಾವು ಹೋಗೋ ಪ್ಲೇನ್ ಇಷ್ಟು ದೊಡ್ಡ ವೀಲ್ ಇರುತ್ತೆ. ನಿಮ್ಗೆ ಗೊತ್ತಾ ಇಷ್ಟು ದೊಡ್ಡ ವೀಲ್ ಇರುತ್ತೆ ಅಂತ? ಯಪ್ಪ
ಲಾಸ್ಟ್ ನಾವೀಗ ಬಂದಿದ್ದೀವಿ ಆ್ಯಂಡ್ ಫೈನಲ್ ಒನ್ ಇದು ಇಂಡಿಪೆಂಡೆನ್ಸ್ ಸ್ಪೇಸ್ ಪ್ಲಾಜಾ. ನಾನು ಸ್ಟಾರ್ಟಿಂಗಲ್ಲಿ ಬಂದಾಗ ಎಂಟ್ರೆನ್ಸಲ್ಲೇ ತೋರಿಸಿದ್ದೆ, ಒಂದು ಏರೋಪ್ಲೇನ್ ಮೇಲೆ ಇನ್ನೊಂದು ಸ್ಪೇಸ್ ಶಟಲ್ ಕೂತಿರೋದು. ಸೊ ಅದರದ್ದು ಕಂಪ್ಲೀಟ್ ಟೂರ್ನ ನಾನು ನಿಮಗೆ ಇವಾಗ ಮಾಡಿಸ್ತಾ ಇದ್ದೀನಿ. ಸೊ ಇಂಟ್ರೆಸ್ಟಿಂದ ನೋಡಿ. ಇದು ಲಾಸ್ಟ್ ಒನ್. ತುಂಬ ಹ್ಯೂಜ್ ಏರೋಪ್ಲೇನ್ ಅಲ್ವಾ, ಕೆಳಗಿಂದ ನಾವು ನೋಡ್ತಾ ಇದ್ರೆ ಒಂದು ಸ್ವಲ್ಪ ಭಯಾನಕವಾಗೇ ಇತ್ತು ಅಂತ ಹೇಳ್ಬೋದು. ಅದಕ್ಕೆ ಆದ್ಯ ನನಗೆ ರೇಗಿಸ್ತಾ ಇದ್ದಾಳೆ, ಅಮ್ಮ ಇನ್ ಕೇಸ್ ಏನಾದರೂ ನಿಮ್ಮ ಮೇಲೆ ಇದು ಬಿದೋಯ್ತು ಅಂತ ಅಂದರೆ ಏನು ಮಾಡ್ತೀರಾ ಅಂತ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ನನ್ನ ಜೊತೆ ನೀನು ಇದೆಯಲ್ಲ, ನೀನೇನು ಮಾಡ್ತೀಯಾ ಅಂತ. ಅದಕ್ಕೆ ನಾನು ಓಡೋಗ್ಬಿಡ್ತೀನಮ್ಮ, ನಿಮ್ಮ ಮೇಲೆ ಬೀಳತ್ತೆ ಅಂತ ರೇಗಿಸ್ತಾನೆ ಇದ್ಲು. ಸೊ ನೋಡ್ಬೋದು ಏರೋಪ್ಲೇನ್ ಅಂದರೆ ನಾನು ಅಂದರೆ ಇವಾಗ ಫ್ಲೈಟಲ್ಲಿ ನಾವು ಜರ್ನಿ ಮಾಡಿದ್ದೀವಿ, ಬಟ್ ಹತ್ರದಿಂದ ನೋಡಿಲ್ಲ. ಯಾಕಂದರೆ ನಾವು ಒಳಗೆ ಡೈರೆಕ್ಟಾಗಿ ಎಂಟ್ರಿ ಆಗಿಬಿಡ್ತೀವಲ್ವ. ಸೊ ಹೊರಗಿಂದ ಎಷ್ಟು ದೊಡ್ಡದಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೆಳಗಿಂದ ನೋಡಬೇಕಾದ್ರೆ ಒಬ್ಬ ಈ ಥರದ್ರಲ್ಲಿ ಬರ್ತೀವ ನಾವು, ಅಂದರೆ ಇಷ್ಟು ದೊಡ್ಡ ಏರೋಪ್ಲೇನಾ ಅಂತ ನಾನೇ ಸ್ವಲ್ಪ ಶಾಕಿಂಗಲ್ಲಿ ನೋಡ್ತಾ ಇದ್ದೆ. ಬರೀ ಸ್ಟೆಪ್ಸ್ ಕೌಂಟ್ ಮಾಡ್ಕೊಂಡಿದ್ಯಾ? ಓಕೆ. ಈಗ ಫಸ್ಟ್ ಬಂದಿರೋದು ಏರೋಪ್ಲೇನ್ ಮೇಲಿರುವಂತಹ ಸ್ಪೇಸ್ ಶಟಲ್ಗೆ. ಈ ಸ್ಪೇಸ್ ಶಟಲ್ನ 2012 ಇಲ್ಲಿಟ್ಟಿದ್ದಾರೆ ಹ್ಯೂಸ್ಟನ್ ಅಲ್ಲಿ. ಇದು ರಿಯಲ್ ಸ್ಪೇಸ್ ಶಟಲ್. ಯಾವುದೇ ಸ್ಪೇಸ್ ಸ್ಟೇಷನ್ ಇರ್ಬೋದು, ಲೈಕ್ ಅಟ್ಲಾಂಟಿಸ್, ಕೊಲಂಬಸ್, ಡಿಸ್ಕವರಿ ಎಲ್ಲಾನು ಇದೆ ಪ್ಲೇನ್ ಮೇಲೆ ಇಷ್ಟೊಂದು ಸರಿ ಲಾಂಚ್ ಮಾಡಿದ್ದಾರೆ. 2 ಫ್ಲೋರ್ಸ್ ಇದೆ. ನಾವು ಇದು ಪೈಲಟ್ ಕುತ್ಕೊಳ್ಳೋ ಜಾಗ ಆಗಿ ಅವ್ರದ್ದು ಲಾಕರ್ಸ್ ಆಗಿರ್ಬೋದು, ಒಂದು ಡಿಸ್ಪ್ಲೇ ಇಟ್ಟಿದ್ದಾರೆ. ಅದು ಕೂಡ ನಾನು ಸ್ವಲ್ಪ ವಿಡಿಯೋ ಮಾಡಿದೆ, ಮತ್ತೆ ಲೆಂತಿ ಆಗುತ್ತೆ ಅಂತ ಹೇಳಿ ನೋಡ್ಬೋದು. ಇದು ಸ್ಟಾರ್ಟಿಂಗ್ ಅಲ್ಲಿ ಹಾಕಿದ್ದೆ, ಬಟ್ ಇಲ್ಲಿ ಆ್ಯಡ್ ಮಾಡೋದು ಮರ್ತಿದ್ದೆ, ಅದಕ್ಕೆ ಹಾಕಿದ್ದೀನಿ ಇದು ವಿಡಿಯೋ ಮಧ್ಯದಲ್ಲಿ. ಸ್ಪೇಸ್ ಶಟಲ್ ಹೋಗಬೇಕಾದ್ರೆ ಎಕ್ಸ್ಟರ್ನಲ್ ಹೀಟ್ ಜಾಸ್ತಿ ಇರುತ್ತೆ, ಅದಕ್ಕೆ ಈ ಥರ ಬ್ಲ್ಯಾಕ್ ಕಲರ್, ವೈಟ್ ಕಲರ್ ಟೈಲ್ಸ್ ಈ ಥರ ಇರುತ್ತೆ, ಹಾಕಿರ್ತಾರೆ. ಸೊ ಅಲ್ಲಿ ನೋಡ್ಬೋದು ನೀವು, ಅದು ಕೆಳಗಿಂದ ಬ್ಲ್ಯಾಕ್ ಕಲರು ಕಾಣಿಸ್ತಾ ಇರ್ಬೋದು. ಹತ್ರದಿಂದ ಕೂಡ ವಿಡಿಯೋ ಮಾಡಿದ್ದೀನಿ, ಅದು ಇವಾಗ ಬರುತ್ತೆ. ನೆಕ್ಸ್ಟ್ ನೋಡ್ಬೋದು ನೀವು, ನೋಡಿ ಈ ಥರ. ಸೊ ನಿಮಗೆ ಗೊತ್ತಿರ್ಬೋದು, ನಮ್ಮ ಕಲ್ಪನಾ ಚಾವ್ಲಾ ಅವರು ಬರಬೇಕಾದ್ರೂ ಕೂಡ ಇದೇ ಡ್ಯಾಮೇಜ್ ಆಗಿತ್ತು. ಅಂದರೆ ಸ್ಪೇಸಿಂದ ಅರ್ತ್ ಅಟ್ಮಾಸ್ಫಿಯರ್ಗೆ ಎಂಟರ್ ಆಗಬೇಕಾದ್ರೆ ತುಂಬ ಜಾಸ್ತಿ ಆಗಿರುತ್ತೆ. ಹೀಟ್ ಜನರೇಟ್ ಹೆವಿ ಆಗಿ ಡೆಸಿಪೇಟ್ ಮಾಡಿಲ್ಲ ರೈಟ್ ಟೈಮ್ಗೆ ಅಂದಾಗ ಅದು ಎಲ್ಲ ಬಾಡಿಗೆ ಕವರ್ ಆಗಿ ಹೀಟ್ ಅಬ್ಸರ್ವ್ ಆಗಿ ಎಕ್ಸ್ಪ್ಲೋಡ್ ಆಗಿದ್ದು ಕೊಲಂಬಸ್ ಏರ್ಕ್ರಾಫ್ಟ್. ಸೊ ಇದು ಕಲ್ಪನಾ ಚಾವ್ಲಾ ಅವ್ರಿಗೆ ಆದಂಥ ದುರಂತ. ಬೇಕಂದ್ರೆ ನೀವು ಪಾಸ್ ಮಾಡಿ ನೋಡ್ಬೋದು, ಅದು ಬ್ಲ್ಯಾಕ್ ಕಲರ್ ಕವರ್ ಮಾಡಿರೋದು ಸ್ಪೇಸ್ ಶಟಲ್ ಅಲ್ಲಿ. ಒಂದು ಏರೋಪ್ಲೇನ್ ಮೇಲೆ ಸ್ಪೇಸ್ ಶಟಲ್ ಕೂರಿಸ್ತಾರೆ. ಈ ಸ್ಪೇಸ್ ಶಟಲ್ ISS ಗೆ ಹೋಗುತ್ತೆ. ಇದ್ರೊಳಗೆ ಚಿಕ್ಕ ಸ್ಯಾಟಲೈಟ್ಸ್ ಇರುತ್ತೆ, ಇದನ್ನ ಡಾಕ್ ಮಾಡ್ತಾರೆ. ಕ್ರೂ ಮೆಂಬರ್ಸ್ ಇದ್ರೊಳಗೆ ಕಳಿಸಿ ವಾಪಸ್ ಕೂಡ ತಗೊಂಡ್ ಬರುತ್ತೆ ಅರ್ತ್ಗೆ. ಸೊ ನಾವು ಮೇಲೋಗಿ ಸ್ಪೇಸ್ ಶಟಲ್ ನೋಡ್ಕೊಂಡು ಬಂದ್ವಿ. ಇವಾಗ ಏರೋಪ್ಲೇನ್ ಒಳಗೆ ಎಂಟರ್ ಆಗ್ತಾ ಇದೀವಿ. ಒಳಗೆಲ್ಲ ಹೇಗಿದೆ ಇನ್ಸೈಡ್ ವ್ಯೂ ಅಂತ ನೀವು ನೋಡ್ಬೋದು. ಸೊ ಇವಾಗ ಹೊರಗಡೆಯಿಂದ ನಾವು ಏನು ವ್ಯೂ ನೋಡಿದ್ವಿ ಅಲ್ಲ, ಇವಾಗ ಆ ಥರನೇ ಇಲ್ಲೊಂದು ಮಾಡೆಲ್ ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಏರೋಪ್ಲೇನ್ ಇದೆ, ಅದ್ರ ಮೇಲೆ ಸ್ಪೇಸ್ ಶಟಲ್ನ ಕೂರಿಸಿರೋ ಅಂಥದ್ದು. ಇಲ್ಲಿ ಆದ್ಯ ಬಂಗಾರು ಇಬ್ಬರು ಟ್ರೈ ಮಾಡ್ತಾ ಇದ್ದಾರೆ ನೋಡಿ, ಇದರ ಒಂದು ಆಕ್ಟಿವಿಟಿ ಥರ ಇಟ್ಟಿದ್ರು. ಸೊ ಅದ್ರ ಮೇಲೆ ಹೇಗೆ ಸ್ಪೇಸ್ ಶಟಲ್ನ ಕೂರಿಸಿದ್ದಾರೆ ಅನ್ನೋದನ್ನ ಇವರು ಇಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ಅದು ಬಂದು ಕೂತ್ಕೊಳ್ಳೋದು, ಆ ಥರ. ಐ ಹೋಪ್ ನೀವು ಕೂಡ ವಿಡಿಯೋ ಎಂಜಾಯ್ ಮಾಡ್ತಿದ್ದೀರಾ ಅಂತ. ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಸೊ ಇಷ್ಟ ಆಗಿತ್ತು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ಅಂತ ಹೇಳಿಬಿಟ್ಟು. ಹಾಗೆ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಾನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ.
ಏನಾಗಿದ್ರು ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಹಾಗೆ ಇದ್ರ ಬಗ್ಗೆ ನಾನು ಮೊದಲೇ ಒಂದ್ಸರಿ ಮೆನ್ಷನ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ವೆಬ್ಸೈಟಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು. ಸೊ ನನಗೆ ಏನೇನು ಗೊತ್ತೋ ಅಂಥ ಪುಟ್ಟ ಮಾಹಿತಿಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಮಕ್ಕಳು ತುಂಬಾ ಇಷ್ಟಪಟ್ಟರು. ನಮಗೂ ಓವರಾಲ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಇನ್ನು ಮುಗಿತಾ ಬಂತು. ನೆಕ್ಸ್ಟ್ ಏನಿದ್ರು ಇವಾಗ ಅವರು ಶಾಪಿಂಗ್ ಅಂತ ಇದ್ರು. ಅದೇನು ತೊಗೋತಾರೋ ನೋಡಬೇಕು. ಇನ್ನು ತುಂಬ ಇದೆ ನೋಡೋಂಥದ್ದು. ಯಾಕಂದರೆ ನಾನು ಹೇಳಿದ್ದೆ ಅಲ್ಲ, 4 to 5 hours ಆಗುತ್ತೆ ಅಂತ ಹೇಳ್ಬಿಟ್ಟು. ಆದರೆ ನಾವು ಇದಿಷ್ಟು ಕವರ್ ಮಾಡಿದ್ದೀವಿ ಅಂತ ಹೇಳ್ಬೋದು. ಸೊ ನೋಡಿ, ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ. ಸೊ ಎಲ್ಲ ಮುಗೀತು. ಫೈನಲ್ ಆಗಿ ಶಾಪಿಂಗ್ ಅಂತ ಕರ್ಕೊಂಡು ಬಂದಿದ್ದಾರೆ. ಏನು ತೊಗೊಬೇಕು ಅಂತ ಅಂದ್ಕೊಂಡು ಹುಡುಕ್ತಾನೇ ಇದ್ರು ಮಕ್ಕಳಂತೂ. ಬಂಗಾರು ಹೇಳ್ತಾ ಇದ್ಲು ಮ್ಯಾಗ್ನೆಟ್ಸ್ ತೊಗೊಳ್ಳೋಣ ಅಮ್ಮ ಅಂತ ಹೇಳ್ಬಿಟ್ಟು. ಏನಕ್ಕೆ ಅಂತಂದರೆ ಮನೇಲಿ ಎಲ್ಲಾದರೂ ಹಾಕೋಣ ಫ್ರಿಜ್ ಮೇಲೆ ಅನ್ನೋ ಥರ ಹೇಳ್ತಾ ಇದ್ಲು. ಬಹಳಷ್ಟು ಜನಕ್ಕೆ ಇದು ಒಂದು ಅಭ್ಯಾಸ ಇದೆ. ಏನಂದರೆ ಹೋಗಿದ್ದ ಪ್ಲೇಸ್ಗಳಲ್ಲೆಲ್ಲ ಈ ಥರ ಪ್ಲೇಸ್ದು ಮ್ಯಾಗ್ನೆಟ್ ತೊಗೊಂಡು ಬಂದು ಫ್ರಿಜ್ ಮೇಲೆ ಫುಲ್ ಕಲೆಕ್ಟ್ ಮಾಡೋ ಅಂಥದ್ದು. ನನಗೆ ಆ ಥರ ಏನು ಇಷ್ಟನೇ ಆಗೋದಿಲ್ಲ. ಯಾಕಂತಂದರೆ ಫುಲ್ಲು ಫ್ರಿಜ್ ಮೇಲೆ ಒಂದಷ್ಟು ಗಲೀಜಾಗೂ ಕಾಣಿಸುತ್ತೆ. ಓಕೆ, ನಮಗೆ ಹೋಗಿರ್ತೀವಿ, ನಾವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ, ಅಷ್ಟು ಸಾಕು. ಇಲ್ಲ ಫೋಟೋಸ್ ಇರುತ್ತೆ, ಮೆಮೊರೀಸ್ಗೆ ಸಾಕಷ್ಟು ಇರುತ್ತೆ. ಸೊ ಹಾಗಾಗಿ ಬೇಕಂದರೆ ನಿಮ್ಗೇನಾದರೂ ತೊಗೊಳ್ರಪ್ಪ, ಅದು ಮ್ಯಾಗ್ನೆಟ್ ಎಲ್ಲ ಬೇಡ ಅಂತ ನಾನು ಅಂದೆ. ಅದಕ್ಕೆ ಹುಡುಕ್ತಾನೆ ಇದ್ರು ಏನು ಬೇಕು ಅಂತ ಹೇಳ್ಬಿಟ್ಟು. ಬಟ್ ಪ್ರತಿಯೊಂದ್ರ ಮೇಲೂ ನಾಸಾ ಅಂತ ಒಂದು ಲೋಗೋ ಇತ್ತು. ಎಲ್ಲದ್ರ ಮೇಲೂ ಜಾಕೆಟ್ಸ್ ಆಗಿರ್ಬೋದು, ಇದು ನಾನು ಹೇಳ್ದೆ ಅಲ್ವಾ, ಅದು ಒಂದಷ್ಟು ಸ್ಟೋನ್ಸ್ಗಳು, ಏನೇನೋ ಡಿಫ್ರೆಂಟ್ ಸ್ಟೋನ್ಸ್ಗಳು ಇಟ್ಟಿದ್ರು. ಮತ್ತು ಟೀ ಶರ್ಟ್ಸ್ಗಳು, ಪುಲೋವರ್ಸ್, ಹ್ಯಾಟ್ ಮತ್ತು ಗಾಗಲ್ಸ್, ಪ್ರತಿಯೊಂದು ಟೆಡಿಗಳ ಮೇಲೂ ಕೂಡ ಇತ್ತು. ಸೊ ಎಲ್ಲ ಹುಡುಕಿದ್ರು ಏನು ತೊಗೋಬೇಕು ಏನು ಅಂತೆಲ್ಲ ಹುಡುಕ್ಬಿಟ್ಟು ಕೊನೆಗೆ ಹ್ಯಾಟ್ ಬೇಕು ಅಂತ ಹೇಳ್ತಾಯಿದ್ರು. ಯಾಕಂದರೆ ತುಂಬಾ ಬಿಸಿಲಿತ್ತು. ನಾನು ಹಸ್ಬೆಂಡ್ನ ಕೇಳ್ತಾ ಇದ್ದೆ ಜಾಸ್ತಿ, ಅಂದರೆ ನಾನು ಹ್ಯಾಟ್ ತೊಗೊಂಡು ಬರಬೇಕಾಗಿತ್ತು, ತುಂಬ ಬಿಸಿಲಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ತೊಗೋತೀನಿ ಅಂತ ಹಠ ಮಾಡ್ತಾಯಿದ್ರು. ಸರಿ ತೊಗೊಳ್ಳಿ, ನಿಮ್ಗೆ ಇಷ್ಟಪಟ್ಟಿದ್ದು ಅಂತ ಹೇಳಿದೆ. ತುಂಬಾ ಎಕ್ಸ್ಪೆನ್ಸಿವ್ ಇತ್ತು ಅಂತ ಹೇಳ್ಬೋದು ಎಲ್ಲನೂ. ಅದೇ ಥರ ಅಲ್ವಾ, ಎಲ್ಲರೂ ಹೊರಗಡೆ ಬಂದ್ವಿ ಅಂತ ಅಂದರೆ ಇದಾದರೆ ಎಸ್ಪೆಷಲಿ ಈ ಥರ ಪ್ಲೇಸ್ಗಳಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿನೇ ಇರುತ್ತೆ. ಸೊ ತೊಗೊಂಡ್ರು ಇಬ್ಬರೂ ಹ್ಯಾಟು ಒಂದೊಂದು. ಅದಾದಮೇಲೆ ಹಸ್ಬೆಂಡ್ ಹೇಳಿದ್ರು ನಿಂಗೆ ಬೇಕಂದರೆ ತಗೋ ಅಂತ ಹೇಳ್ಬಿಟ್ಟು. ನನಗಂತೂ ಏನು ಬೇಡ ಅಂತ ಹೇಳಿದೆ. ಆದಷ್ಟು ತೊಗೊಂಡು ಬಿಲ್ ಮಾಡಿಸ್ಕೊಂಡು ಇವಾಗ ನೆಕ್ಸ್ಟು ರೂಮ್ ಚೆಕ್ ಇನ್ ಮಾಡಬೇಕಲ್ವಾ. ಸೊ ಅದಕ್ಕೋಸ್ಕರ ಲೇಟ್ ಆಗಿತ್ತು. ಇಲ್ಲಿ ರೂಮ್ದು ಟೈಮಿಂಗ್ಸ್ ಎಲ್ಲ ಏನು ಎತ್ತ ಅಂತೆಲ್ಲ ಹೇಳ್ಬಿಟ್ಟು ನಾನು ನೆಕ್ಸ್ಟು ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನಿಮಗೆ. ಏನೇ ಆದರೂ ನಮ್ಮ ಇಂಡಿಯಾನೇ ಬೆಟರ್ ಅಂತ, ಬೆಟರ್ ಅಲ್ಲ ಬೆಸ್ಟ್ ಅಂತ ಹೇಳ್ಬೋದು. ಸೊ ಅದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಇನ್ನು ಸಿಕ್ಕಾಬಟ್ಟೆ ಬಿಸಿಲಾಗ್ಬಿಟ್ಟಿತ್ತಲ್ವಾ. ಸೊ ಶೆಕೆ, ಒಂದು ಕಡೆ ಸ್ಪ್ರೈಟ್ ಕೋಕ್ ಅಂತ ಎಲ್ಲರೂ ಕುತ್ಕೊಂಡು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ವಿ. ಹೌದು, ಇನ್ನು ಬಿಸಿಲು ಸ್ಟಾರ್ಟ್ ಆಯ್ತು, ಎಲ್ಲೂ ಓಡಾಡೋಕ್ಕಾಗಲ್ಲ. ಹೊರಗಡೆ ಬಂದಾಗ ನೀವು ನೋಡಿದ್ರಿ ಅನ್ಸುತ್ತೆ, ಅಲ್ಲಿ ನಾವು ಫಸ್ಟು ಎಂಟರ್ ಆಗಬೇಕಾದ್ರೆ ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡಿದರು ಅವರು. ನಾನು ಹೇಳಿದೆ ಆವಾಗಲೇ ನಿಮಗೆ $30 ಒಂದು ಸಿಂಗಲ್ ಫೋಟೋಗೆ ಅಂತ ಹೇಳ್ಬಿಟ್ಟು. ಸೊ ಬಂದು ಚೆಕ್ ಮಾಡಿದ್ವಿ. ಫೋಟೋಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಇದೇ ಫಸ್ಟ್ ಟೈಮ್ ಮಾಡಿದ್ವಿ. ಯೂಶಲಿ ನನ್ನ ಫೋಟೋಸ್ ಚೆನ್ನಾಗಿ ಬರಲ್ಲ, ಆದರೆ ಚೆನ್ನಾಗಿ ಬಂದಿತ್ತು, ತೊಗೊಳ್ಳೋಣ ಅಂದೆ. ಬಟ್ ಒಂದು ಸಿಂಗಲ್ ಫೋಟೋಗೆ $30 ಹೇಳಿದ್ರು. ಸೊ ಬೇಡ ಅಂತ ಅಂದ್ಕೊಂಡು ಬಂದುಬಿಟ್ವಿ. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಇವಾಗ ನಾವು ನೆಕ್ಸ್ಟು ರೂಮ್ ಕಡೆ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಟ್ರಿಪ್ ಹೇಗಾಯಿತು, ಎಲ್ಲಿಗೆ ಹೋದ್ವಿ, ಹಾಗೆ ಸರ್ಪ್ರೈಸ್ ಏನಿದೆ ಅಂತ ಎಲ್ಲ ನಾನು ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಶೇರ್ ಮಾಡ್ತೀನಿ. ಸೊ ವೇಟ್ ಮಾಡ್ತಾ ಇರಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆದಷ್ಟು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.